ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರ ಮನೆಯಲ್ಲೂ ಕೆಲವೊಂದು ಸತಿ ದೋಸೆ ಹಿಟ್ಟು ಎಲ್ಲ ಮಿಕ್ಕತ್ತಲ್ಲ, ಇಡ್ಲಿ ಹಿಟ್ಟು. ನಾನು ಹೇಳೋ ರೀತಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿಯನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು, ಒಂದು ಈರುಳ್ಳಿ ಕಟ್ ಮಾಡಿರೋದು ದೊಡ್ಡದು, ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಒಂದು 2 ಮೆಣಸಿನ್ಕಾಯಿ, ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸೇರಿಸ್ಕೊಳ್ಳಿ, ತುಂಬ ಜಾಸ್ತಿ ಸೇರಿಸ್ಕೊಳ್ಬೇಡಿ. ಫಸ್ಟೇ ಉಪ್ಪು ಹಾಕಿದರೆ ನೋಡ್ಕೊಂಡು ಹಾಕ್ಕೊಳ್ಳಿ ದೋಸೆ ಹಿಟ್ಟಿಗೆ. ಈಗ ಇದಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಚಿಲ್ಲಿ ಪೌಡ್ರ್ ಆಪ್ಷನಲ್ಲು. ಚಿಲ್ಲಿ ಪೌಡ್ರ್ ಬೇಡ ಅಂತಂದರೆ ನೀವು ಮೆಣಸಿನ್ಕಾಯಿನೇ ಬೇಕಾದರೆ ಇನ್ನೂ 1-2 ಅಥವಾ 1 ಸೇರಿಸ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕೂಡ ಹಾಕಬೇಕು ಅಂತ ಏನಿಲ್ಲ. ಸಬ್ಸಿಗೆ ಸೊಪ್ಪು ಇಲ್ಲ ಅಂದರೂ ಕೂಡ ಹಂಗೆ ಮಾಡ್ಕೊಳ್ಬೋದು. ಸೊಪ್ಪು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ಲು ಮತ್ತು ಟೇಸ್ಟ್ ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಾರೆ ಸಬ್ಸಿಗೆ ಸೊಪ್ಪು. ಇದಕ್ಕೆ ಬೇಕಿದ್ರೆ ನೀವು ಕ್ಯಾರೆಟ್ ಕೂಡ ತುರಿದು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಎಣ್ಣೆಲಿ ಬಿಟ್ಕೊಳ್ಳೋಕ್ಕೆ ತೆಳುವಾಗಿರುತ್ತಲ್ಲ, ಅದಕ್ಕೋಸ್ಕರ 1 ಹಿಡಿಯಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾವ ಅಕ್ಕಿ ಹಿಟ್ಟಾದರೂ ಬಳಸ್ಕೋಬೋದು. ಅಕ್ಕಿ ಹಿಟ್ಟು ಇಲ್ಲ ಅನ್ನೋರು ರವೆನ ಬಳಸ್ಕೊಳ್ಳಿ. ಸಣ್ಣ ರವೆ ಬರುತ್ತಲ್ಲ ಅದನ್ನ ಬಳಸ್ಕೊಳ್ಳಿ. ರವೆ ಬಳಸಂಗಿದ್ರೆ ನೀವು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಬಿಟ್ಟು ಉಪಯೋಗಿಸೋದ್ರಿಂದ ಅದು ಚೆನ್ನಾಗಿ ನೆಂದಿರುತ್ತೆ. ರವೆ ಅನ್ನೋದು ಡೈರೆಕ್ಟಾಗಿ ರವೆ ಬೆರೆಸ್ಕೊಂಡು ಹಾಕ್ಕೊಳ್ಳಿಕ್ಕಾಗಲ್ಲ. ಅಕ್ಕಿ ಹಿಟ್ಟಾದರೆ ಡೈರೆಕ್ಟಾಗಿ ನೀವು ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಬಿಟ್ಕೊಳ್ಬೋದು. ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಆಗಿದೆ. ಸೋಡಾ ಏನೂ ಹಾಕ್ತಾಯಿಲ್ಲ. ನಿಮಗೆ ಆಪ್ಷನಲ್ ಸೋಡಾ ಬೇಕಿದ್ರೆ ಹಾಕ್ಕೊಳ್ಬೋದು. ಬೋಂಡಾಗೆ ಬಜ್ಜಿಗೆಲ್ಲ ಸೋಡಾ ಉಪಯೋಗಿಸ್ತೀವಲ್ಲ, ಅದೇ ಥರ ಉಪಯೋಗಿಸ್ಬೋದು. ಇದಕ್ಕೂ ನಾನೇನು ಉಪಯೋಗಿಸ್ತಾ ಇಲ್ಲ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಒಂದೊಂದಾಗಿ ಬೋಂಡ ಬಿಟ್ಕೊಳ್ತೀವಲ್ಲ, ಸೇಮ್ ಅದೇ ಥರನೇ ಬಿಟ್ಕೊಳ್ಳೋದಷ್ಟೇ ಎಣ್ಣೆಗೆ. ಕೆಲವೊಂದು ಸತಿ ನಮಗೆ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಕೊಟ್ಟಾದಮೇಲೆ ಸ್ವಲ್ಪ ಉಳಿಯುತ್ತಲ್ಲ, ಅದನ್ನು ಚೆಲ್ಲೋ ಬದಲಾಗಿ ಅದಕ್ಕೆ ಒಂದು ಈರುಳ್ಳಿ, ಮೆಣಸಿನ್ಕಾಯಿ ಕಟ್ ಹಾಕ್ಬಿಟ್ಟು ಈ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಅಂತೂ ರೆಡಿ ಆಗಿಬಿಡುತ್ತೆ. ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ಕೊಟ್ಟು ಕಳಿಸ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಹಿಟ್ಟು ಹುಳಿ ಬಂದಿದ್ರು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಪಡ್ಡು ಎಲ್ಲ ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ರೀತಿಯೇ ಅದೇ ರೀತಿ ಮಾಡಿಕೊಂಡ್ರೆ ಇದಕ್ಕೂ ಸ್ವಲ್ಪ ಗಟ್ಟಿ ಇರಬೇಕಷ್ಟೇ. ನೋಡಿದ್ರಲ್ಲ, ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೊಂದು ಸೈಡ್ಗೆ ನಾನು ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ, ತುಂಬ ಜಾಸ್ತಿ ಏನು ಬೇಕಾಗೋದಿಲ್ಲ. ಕ್ರಿಸ್ಪಿ ಚೆನ್ನಾಗಿ ಮೇಲೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಇರುತ್ತೆ. ಸೇಮ್ ನಮಗೆ ಬೋಂಡ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ, ನೋಡಲಿಕ್ಕೂ ಅದೇ ಥರ ಇರುತ್ತೆ. ಬಟ್ ಟೇಸ್ಟ್ ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ. ಬೋಂಡಾಗಿಂತೂ ಚೆನ್ನಾಗೇ ಇರುತ್ತೆ ಇದು. ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ ತಿನ್ನಲಿಕ್ಕೆ. ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಮಾಡ್ಕೊಂಡು ನೋಡಿ. ಅದಾದಮೇಲೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ತೀರಾ. ಇದಕ್ಕೆ ಸಣ್ಣದಾಗಿ ಕರಿಬೇವನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ಮಕ್ಕಳೆಲ್ಲ ಕೆಲವರೆಲ್ಲ ನಾನು ಸೊಪ್ಪು ತರಕಾರಿ ಎಲ್ಲ ತಿನ್ನಲ್ಲ. ಆ ಥರ ಇರೋವಾಗ ಈ ಥರ ಎಲ್ಲನೂ ಒಂದು ಕ್ಯಾರೆಟು ಮತ್ತು ಸ್ವಲ್ಪ ಕರಿಬೇವು ಎಲ್ಲನೂ ನೀವು ಸಣ್ಣದಾಗಿ ಕಟ್ ಮಾಡಿ ಅಥವಾ ತುರಿದ್ಬಿಟ್ಟು, ಕ್ಯಾರೆಟ್ ಆದರೆ ತುರಿದು ಹಾಕ್ಕೊಳ್ಳಿ. ಆ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಹೆಲ್ತ್ಗೂ ಒಳ್ಳೆಯದು, ಮತ್ತು ಮಕ್ಕಳು ಎಲ್ಲ ತಿಂದಂಗೆ ಅನಿಸುತ್ತೆ. ವೆಜಿಟೇಬಲ್ಸು ಎಲ್ಲ ತಿಂದಂಗೆ ಅನಿಸುತ್ತೆ, ಸಮಾಧಾನ ಆಗುತ್ತೆ ಪೇರೆಂಟ್ಸ್ಗೆ. ನೋಡಿದ್ರಲ್ಲ, 2 ಫ್ರೈ ಆಗಿದೆ. ಈ ಥರ ಕಲರ್ ಬಂದರೆ ಸಾಕಾಗುತ್ತೆ. 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದ್ರ ಜೊತೆಗೆ ಲೆಮನ್ ಟೀ ಮಾಡ್ಕೊಂಡಿದ್ದೆ ನಾನು. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಾನು ಜಾಸ್ತಿ ಲೆಮನ್ ಟೀ ತೊಗೊಳ್ತೀನಿ ಒಂದೊಂದು ಸತಿ. ಇಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡ್ತೀನಿ. ನಾರ್ಮಲ್ ಟೀನೂ ಕುಡಿತೇನೆ, ಬಟ್ ಆದರೆ ಕಡಿಮೆ. ಲೆಮನ್ ಟೀ ಕುಡಿಯೋದ್ರಿಂದ ಒಳ್ಳೆಯದಾಗ್ತದೆ. ಟೀ ಜೊತೆಗೆ ಸ್ನ್ಯಾಕ್ಸ್ ಇದ್ದರೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಲಿಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ತಿನ್ನೋಕ್ಕೂ ಮತ್ತು ಟೇಸ್ಟು ಸೂಪರಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಟೀ ಕುಡ್ತಾ ಇದ್ದೀನಿ. ಟೀ ಜೊತೆಗೆ ಇದು ಬಿಸಿ ಬಿಸಿ ಇದೆ ಬೋಂಡ. ಇವಾಗ ಬೋಂಡ ಅಂತಲೇ ಹೇಳ್ಬೋದು. ಸೇಮ್ ನೋಡ್ಲಿಕ್ಕೆ ಅದೇ ಥರ ಇದೆಯಲ್ಲ, ಹಂಗಾಗಿ ಬಿಸಿ ಇದೆ ತಿನ್ನಬೇಕಾದ್ರೇ. ಟೀನೂ ಬಿಸಿನೇ, ಇದು ಬಿಸಿನೇ. ಬಟ್ ಸ್ನ್ಯಾಕ್ಸ್ ಅಂದಮೇಲೆ ಇದೇ ಥರ ಇರಬೇಕಲ್ಲ, ತಿನ್ನೋಕೆ ರುಚಿಯಾಗಿರಬೇಕು, ಬಿಸಿನೂ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿ ಬಂದಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ದೋಸೆ ಹಿಟ್ಟು ಮಿಕ್ಕಿದಾಗ, ಇಡ್ಲಿ ಹಿಟ್ಟು ಮಿಕ್ಕಿದಾಗ ಎರಡರಲ್ಲೂ ಮಾಡ್ಕೊಳ್ಬೋದು. ಸೇಮ್ ಪಡ್ಡುಗೆಲ್ಲ ಯಾವ ಥರ ಮಾಡ್ಕೊಳ್ತೀರೋ ಅದೇ ಥರ ಮಾಡ್ಕೊಳ್ಳಿ. ಏನು ಸ್ವಲ್ಪನೂ ಚೇಂಜಸ್ ಇಲ್ಲ. ಬಟ್ ಅದನ್ನು ಬೇಯಿಸ್ಕೊಳ್ತೀವಿ.
ಪಡ್ಡು ಹೆಂಚಲ್ಲಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀವಿ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.